Losava. We are here to explain our module. Module name is Movement Along Demand Curve. Now she will explain. ಇವಾಗ ನಾವು ಏನೇನು ಥಿಂಗ್ಸ್ ಯೂಸ್ ಮಾಡಿದ್ದೀವಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಬೇಸಿಕ್ಗೋಸ್ಕರ ನಾವು KG ಕಾರ್ಡ್ಬೋರ್ಡ್ ಶೀಟ್ ಯೂಸ್ ಮಾಡಿದ್ದೀವಿ, ಅದ್ರ ಮೇಲೆ ವೈಟ್ ಶೀಟ್ ಯೂಸ್ ಮಾಡಿದ್ದೀವಿ. ಅಟ್ರಾಕ್ಷನಿಗೋಸ್ಕರ ಸ್ವಲ್ಪ ಸ್ಟಿಕ್ಕರ್ಸ್ ಯೂಸ್ ಮಾಡಿದ್ದೀವಿ. ಹಾಗೆ ಆ್ಯಕ್ಸಸ್ಸಿಗೆ ಐಸ್ ಕ್ರೀಮ್ ಸ್ಟಿಕ್ ಯೂಸ್ ಮಾಡಿದ್ದೀವಿ, ಅದಕ್ಕೆ ಬ್ಲೂ ಕಲರ್ ಪೇಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಕರ್ವ್ ಬಂದು ಫಸ್ಟು ಪೇಂಟ್ ಮಾಡಿಬಿಟ್ಟು ಆಮೇಲೆ ಮೂಮೆಂಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಥ್ರೆಡ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಇದು ಬಂದು ಅಕ್ರಿಲಿಕ್ ಸ್ಟ್ರಿಪ್ ಅಂತ, ಅದು ಮೂಮೆಂಟ್ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಇದು OHB ಶೀಟ್ ಅಂತಾರೆ, ಇದಕ್ಕೆ ಮೂಮೆಂಟ್ ಮಾಡಬೇಕಾದ್ರೆ ಶೋ ಮಾಡೋದಕ್ಕೆ. ನೆಕ್ಸ್ಟು ಇದು ಮೆಟಲ್ ವಯರ್ ಅನ್ನುತ್ತಾರೆ ಅದಕ್ಕೆ. ನೆಕ್ಸ್ಟು ಬೀಡ್ಸು ಮೂಮೆಂಟ್ ಮಾಡೋದಕ್ಕೆ. ನೆಕ್ಸ್ಟು ಬಂದು ಸ್ಕ್ರಿಪ್ಟ್ ಹೆಡ್ ಹಾಕಿದೆ. Movement along demand curve. When the price is high, the quality of demand is decreased. When the quality of demand decreases, price is high. It is called movement along demand curve. ಸೊ ನಾವು ಲೆಟ್ಸ್ ನೋ ಲೈಕ್ ಈಗ ಇದು ಶಿಫ್ಟಿಂಗ್ ಡಿಮ್ಯಾಂಡ್ ಕರ್ವು. ಇದಕ್ಕೆ ನಾವು ಬೇಸಿಗೆ ಕಾರ್ಡ್ಬೋರ್ಡ್ ಶೀಟ್ ಯೂಸ್ ಮಾಡಿದ್ದೀವಿ, ಅದ್ರ ಮೇಲೆ ನಾವು ಡ್ರಾಯಿಂಗ್ ಶೀಟ್ ಹಾಕಿದ್ವಿ. ಮತ್ತು ಇದು ಲೈಟ್ಗೋಸ್ಕರ ನಾವು ಮೂರು ಲೈಟಿಂಗ್ ಸ್ಟ್ರಿಪ್ಸ್ ಹಾಕಿದ್ವಿ, LED ಸ್ಟ್ರಿಪ್ಸ್. ಸೊ ಶಿಫ್ಟಿಂಗ್ ಡಿಮ್ಯಾಂಡ್ ಕರ್ವ್ ಅಂದರೆ ವೆನ್ ದ ಪ್ರೈಸ್ ಲೈಕ್ ಇದರಲ್ಲಿ ನಾವು ಪ್ರೈಸ್ ಬಗ್ಗೆ ಏನೂ ಮಾತಾಡಲ್ಲ, ಈ ಯಾವ ಕನ್ಸ್ಯೂಮರ್ ಪ್ರಿಫರೆನ್ಸ್ ಮೇಲೆ ಕೆಳಗಾಗುತ್ತೆ ಆವಾಗ ನಾವು ಮಾತಾಡ್ತೀವಿ. ಈಗ ಎಕ್ಸಾಂಪಲು ಏನಾದರೂ ಕನ್ಸ್ಯೂಮರ್ಗೆ ಸರಿ. So this is a demand curve. Now for example, let's assume a consumer likes apple, and when he wants to buy more apple, if the price, he wants to buy more apple, but the price of apple is not decreased and not even increased. So then it will having rightward shift. So this is rightward shift. And when the consumer doesn't like apple, like when he have cold and cough, then he will not like to buy apple. So then it will be having leftward shift. This is shift in demand curve.